ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ನಾನು ದಾವಣಗೆರೆಗೆ ಬಂದಿದ್ದು ಕಾಂಗ್ರೆಸ್ ಸೋಲಿಸೋದಕ್ಕಲ್ಲ, ನಾನು ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಬಂದರೆ ಟಿಕೆಟ್ ಸಿಕ್ಕಿಲ್ಲ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ವಿನಯ್ ಕುಮಾರ್ ಅವರ ಹೇಳಿಕೆ ಇದು. ದಾವಣಗೆರೆಯಲ್ಲಿ ಎರಡು ಕುಟುಂಬದ ಬಗ್ಗೆ ಸಾಕಷ್ಟು ವಿರೋಧ ಇದೆ, ಹಾಗಾಗಿ ಹೊಸ ಮುಖಕ್ಕೆ ಮಣೆ ಹಾಕ್ತಾರೆ. ಸ್ವತಂತ್ರ ಅಭ್ಯರ್ಥಿಯ ಸ್ಪರ್ಧೆ ಫಿಕ್ಸ್ ಅಂತ ಜಿಬಿ ವಿನಯ್ ಕುಮಾರ್ ಹೇಳ್ತಾ ಇದ್ದಾರೆ. ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದು ಫಿಕ್ಸ್ ಅಂತ. ನನ್ನ ಮೇಲೆ ಸಿದ್ದರಾಮಯ್ಯ ಸಾಕಷ್ಟು ಒತ್ತಡ ಹಾಕ್ತಿದ್ದಾರೆ. ನಾನು ಕಾಂಗ್ರೆಸ್ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟವನು, ಆದರೆ ಕಾಂಗ್ರೆಸ್ನಲ್ಲಿ ಹೊಸಬರಿಗೆ ಅವಕಾಶ ಇಲ್ಲ ಅಂದಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಸ್ಪರ್ಧೆ ಖಚಿತ ಆಗಿದೆ. ಈಗಾಗಲೇ ಅಧಿಕೃತವಾಗಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತೀನಿ ಅಂದ್ಕೊಂಡು. ಸ್ವತಃ ವಿನಯ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾಂಗ್ರೆಸ್ ಸೋಲ್ಸೋದಕ್ಕೆ ಕಣಕ್ಕೆ ಇಳಿತಿದ್ದೀರಾ ಅಂತ? ಇಲ್ಲ, ಅದು ಈಗ ರಾಜಕಾರಣದಲ್ಲಿರೋರು ಅಂದರೆ ಪಕ್ಷದಲ್ಲಿರೋರಿಗೆ ಆ ರೀತಿ ಅನಿಸುತ್ತೆ. ಬಿ ಜೆ ಪಿಲ್ಲರಿಗೆ ಹಂಗೆ ಅನ್ನಿಸ್ಬೋದು, ಕಾಂಗ್ರೆಸ್ ಎಲ್ಲರಿಗೂ ಅನ್ನಿಸ್ಬೋದು. ಆದರೆ ನಾನು ಇಲ್ಲಿ ಬಂದಿದ್ದು ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಅಂತಂದು. ಈಗ ಕಾಂಗ್ರೆಸ್ ಅವಕಾಶ ಕೊಟ್ಟಿಲ್ಲ, ಹಾಗಾಗಿ ನಾನು ಗೆಲ್ಲೋದಕ್ಕೆ ಬಂದಿದ್ದೀನಿ. ಇವಾಗ ಕಾಂಗ್ರೆಸ್ ಅನ್ನೋದು ಪಕ್ಷ ಸಿದ್ಧಾಂತ, ಆ ಸಿದ್ಧಾಂತನ ಬಲವಾಗಿ ನಂಬಿದ್ದೀನಿ. ಈಗಲೂ ಕೂಡ ಅದನ್ನು ಫಾಲೋ ಮಾಡ್ತೀನಿ ನಾನು, ಇಲ್ಲ ಅಂತಂದಲ್ಲ. ಇಲ್ಲಿ ದಾವಣಗೆರೆಯಲ್ಲಿ ನಾನು ಬಂದಾಗ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿದ್ರು ಕಾಂಗ್ರೆಸ್ ಮೂಲಕ. ಬಿ ಜೆ ಪಿ ಮೂಲಕ ಬಂದಿದ್ದರೂ ಕೂಡ ವಿನಯ್ ಕುಮಾರ್ನೇ ಆಯ್ಕೆ ಮಾಡ್ಕೊತಾ ಇದ್ದರು. ಯಾಕಂದರೆ ಎರಡೂ ಕುಟುಂಬ ನೋಡಿ ಬೇಸತ್ತಿದ್ದ ಜನ ಒಂದು ಹೊಸ ಮುಖ ಬೇಕು ಅಂತಂದು ಎಲ್ಲರೂ ಕಾಯ್ತಾಯಿದ್ರು. ಹೊಸ ಮುಖ, ಸಮನ್ ವೆರಿ ಫಿಟ್ ಕ್ಯಾಂಡಿಡೇಟ್ ಅನ್ನೋ ಥರ. ಹಾಗಾಗಿ ನಾನು ಗೆಲ್ಲೋದಕ್ಕೆ ಬಂದಿರೋದು. ಟಿಕೆಟ್ ಸಿಗೋಕ್ಕಿಂತ ಮುಂಚೆ ಏನು ವಿನಯ್ ಕುಮಾರ್ ಇದ್ದೆ, ಅದೇ ವಿನಯ್ ಕುಮಾರ್ ಈಗಲೂ ಇರೋದು. ಈಗ ಒಂದು ವೇಳೆ ಸಿದ್ದರಾಮಯ್ಯನವರು ನಿಮಗೆ ನಾಮಿನೇಷನ್ ಮಾಡ್ತೀನಿ, ವಾಪಸ್ ತೆಗೀರಿ ಅಂತ ಹೇಳ್ತಾರೆ, ಅಥವಾ ಇನ್ನೂ ಪ್ರಾಜೆಕ್ಟ್ ಕ್ರಿಯೇಟ್ ಆಗೇ ಆಗುತ್ತೆ, ಯಾಕಂದರೆ ಇನ್ನೂ ನಿಮಗೆ ಟೈಮ್ ಇದೆ. ಇಲ್ಲ ಇದೆ, ಬಟ್ ನನಗನ್ಸೋದೇನಪ್ಪ ಅಂತಂದರೆ ಅವರು ಎಷ್ಟು ಒತ್ತಡ ಹಾಕಬೇಕಿತ್ತು ಅಷ್ಟು ಒತ್ತಡ ಹಾಕಿದ್ದಾರೆ ಸಾಹೇಬರು. ನಾನು ತುಂಬ ಗೌರವಪೂರ್ವಕವಾಗಿ ಅಲ್ಲಿ ಹೇಳಿದೆ. ಆಮೇಲೆ ಅವ್ರ ಹತ್ರ ಆರ್ಗ್ಯೂ ಮಾಡೋವಷ್ಟು ದೊಡ್ಡನಲ್ಲ, ತುಂಬ ಚಿಕ್ಕವನು ನಾನು. ಇದು ಅವ್ರ ವಿರುದ್ಧ ಹೋಗ್ತಾರೋ ನಿರ್ಧಾರ ಅಲ್ಲ, ಅಥವಾ ಅವರ ಅನಿಸಿಕೆಗೆ ವಿರುದ್ಧ ಹೋಗ್ತಾರೋ ನಿರ್ಧಾರ ಅಂತ ಅಲ್ಲ. ಇಲ್ಲಿ ಇದು ಎಷ್ಟು ವಿಶ್ವಾಸ ಇದೆ, ಎಷ್ಟು ಲಕ್ಷ ಓಟ್ ತಗೊಂತೀನಿ? ಸೊ ಈಗ ಎಲೆಕ್ಷನ್ ಆದರೂ 3+ ಲ್ಯಾಕ್, 3 ಲಕ್ಷಕ್ಕಿಂತ ಜಾಸ್ತಿ ಇವತ್ತಾದರೂ ತೊಗೊತೀನಿ. ಆಮೇಲೆ ಇನ್ನೊಂದು 10-15 ದಿನದಲ್ಲಿ ಏನು ನಮ್ಮ ಪ್ರಚಾರ ನಡೀತದೆ. ನಾಮಿನೇಷನ್ ಫೈನಲ್ ಡೇ ನಾನು ಯಾವಾಗ ಇನ್ನು ತಗೊಳ್ಳಲ್ಲ ಅಂತ ಜನಗಳಿಗೆ ಕನ್ಫರ್ಮ್ ಆಗುತ್ತಲ್ಲ, ಆವಾಗ ಕಂಪ್ಲೀಟ್ ಟರ್ನ್ ಅರೌಂಡ್ ಆಗುತ್ತೆ, ನನ್ನ ಫೇವರ್ ಆಗುತ್ತೆ ವೇವ್. ಅದು ನೀವು ಮೀಡಿಯಾದಲ್ಲಿ ತೋರಿಸ್ತಾ ಇರ್ಬೇಕು ನಮ್ಮನ್ನು, ಅದು ಕೂಡ ಇಂಪಾರ್ಟೆಂಟು. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಹೌದು ಈತ ಗಟ್ಟಿಯಾಗಿ ನಿಂತಿದ್ದಾನೆ ಅಂದರೆ ಥರ್ಡ್ ಆಪ್ಷನ್ ಅನ್ನೋದು ಅವರಿಗೆ ಕ್ಲಿಯರ್ ಆಗುತ್ತೆ. ಎರಡರ ಮಧ್ಯೆ ಇನ್ನೊಂದು ಥರ್ಡ್ ಆಪ್ಷನ್ನು ದಾವಣಗೆರೆಯಲ್ಲಿ ಯಾವಾಗಲೂ ವರ್ಕ್ ಆಗಿಲ್ಲ ಸರ್, ಈ ಸಲ ಆಗುತ್ತಾ? ಇಲ್ಲ, ಈ ಸರಿ ಆಗುತ್ತೆ. ಮುಂಚೆ ಬರೋ ಥರ್ಡ್ ಆಪ್ಷನ್ಗಳೆಲ್ಲ ಏನೋ ಯಾವುದೋ ಒಂದು ಪಾರ್ಟಿ ಹುಡುಕಂತ ಇದ್ರು, ಕೊನೆಯ ಕ್ಷಣದಲ್ಲಿ ಪಕ್ಷೇತರ ಅಂತ ಬರ್ತಾಯಿದ್ರು. ಇಲ್ಲಿ ಏನಪ್ಪ ಅಂದರೆ ಒಂದು ವಿನಯ್ ಕುಮಾರ್ ಅನ್ನೋ ಒಂದು ಬ್ರ್ಯಾಂಡ್ ತಕ್ಕ ಮಟ್ಟಿಗೆ ಒಂದು ಕ್ರಿಯೇಟ್ ಆಗಿದೆ ಅದು. ಹಾಗಾಗಿ ನನಗೊಂದು 4 ಲಕ್ಷಕ್ಕಿಂತ ಜಾಸ್ತಿ ಓಟ್ ತಗೊಂಡು ಗೆಲ್ಲೋ ಎಲ್ಲ. ಇನ್ನೊಂದು ಮಾತು ಹೇಳ್ತೀನಿ, ಇವತ್ತು ಬೆಳಗ್ಗೆನೂ ಮಾತಾಡಿದೆ ನಾನು. ಯಾವುದು ಸರ್ವೆ ಟೀಮ್ ಮಾಡಿಸ್ತಿದ್ರಲ್ಲ, ಅವರು ಆ ಒಂದು ಫೋಟೋ ನೋಡ್ಬಿಟ್ಟು ಎದುರ್ಕೊಂಡ್ಬಿಟ್ರು. ಸರ್, ನೀವು ಏನಾದರೂ ಆಗಲಿ ದಯವಿಟ್ಟು ಇನ್ನು ಸರಿಬೇಡಿ, ನೀವು ನಿಲ್ಲಿ, ನೀವು ಗೆದ್ದೇ ಗೆಲ್ತೀರಿ ಅಂತ ಅವರು ಕೂಡ ನನಗೆ ಭರವಸೆ ಕೊಟ್ಟಿದ್ದಾರೆ. ಇದು ವಿನಯ್ ಕುಮಾರ್ ಅವ್ರ ಮಾತು. ದಾವಣಗೆರೆನ ಕ್ಯಾಮ್ರಾ ಪರ್ಸನ್ ಕಿಣಕು ಮತ್ತೆ ವರದರಾಜ್, ಏಷ್ಯಾನೆಟ್ ಸುವರ್ಣ. ಎರಡು ಫ್ಯಾಮಿಲಿಗಳ ನಡುವಿನ ಹೊಡೆದಾಟದಲ್ಲಿ ವಿನಯ್ ಕುಮಾರ್ ಧುಮುಕ್ತಿದ್ದಾರೆ. ಅಲ್ಲ, ಬರೀ ಎರಡು ಫ್ಯಾಮಿಲಿಗಳ ಮಧ್ಯೆ ಅಂತಲ್ಲ, ನೀವು ದಾವಣಗೆರೆಯ ಡೆಮೋಗ್ರಫಿಯನ್ನು ನೋಡಿದಾಗ ನೋಡಿ, 2.5 ಲಕ್ಷ ಕುರುಬರಿದ್ದಾರೆ. ಹೊನ್ನಾಳಿ, ದಾವಣಗೆರೆ, ಹರಿಹರ ಈ ಕ್ಷೇತ್ರಗಳಲ್ಲಿ ಕುರುಬರ ಕನ್ಸಾಲ್ಟೇಷನ್ ಜಾಸ್ತಿ ಇದೆ. ಅವ್ರಿಗೆಲ್ಲಿ ಪ್ರಾತಿನಿಧ್ಯ ಇಲ್ಲ. ಹರಿಹರದಲ್ಲಿ ಒಬ್ಬ ಕಾಂಗ್ರೆಸ್ ಶಾಸಕರಿದ್ದರು, ರಾಮಪ್ಪ, ಕಳೆದ ಬಾರಿ ಗೆದ್ದಿದ್ದರು. ಅವ್ರಿಗೆ ಟಿಕೆಟ್ ಚೇಂಜ್ ಮಾಡಲಾಯ್ತು, ಈ ಬಾರಿ ಮತ್ತು BP ಹರೀಶ್ ಗೆದ್ದರು. ಚೆನ್ನಯ್ಯ ಒಡೆಯರ್ ಇಲ್ಲಿ 2ರಿಂದ 3 ಬಾರಿ ಇಲ್ಲಿ ಸಂಸದರಾಗಿದ್ದರು ಕಾಂಗ್ರೆಸ್ನಿಂದ. ನಂತರ JDSನಿಂದ 2004ರಲ್ಲಿ ಸೋತರು. ನೀವು SS ಮಲ್ಲಿಕಾರ್ಜುನ್ ಅಂದರೆ ಫ್ಯಾಮಿಲಿ ಮತ್ತು ಸಿದ್ದೇಶ್ ಅವರ ಫ್ಯಾಮಿಲಿ, ಈಗ SS ಮಲ್ಲಿಕಾರ್ಜುನ್ ಅವರ ಪತ್ನಿ, ಸಿದ್ದೇಶ್ ಅವರ ಪತ್ನಿ ಚುನಾವಣೆಗೆ ನಿಂತಿದ್ದಾರೆ. ಎರಡೂ ಫ್ಯಾಮಿಲಿಗಳ ಕಾದಾಡಿದಾಗ ನೀವು ಟೇಕ್ ಇಟ್ ಫ್ರಮ್ 2004, 36,000 ಮತಗಳ ಅಂತರದಿಂದ ಸಿದ್ದೇಶ್ ಗೆದ್ದರು. 2009 ಅಗೇನ್ ಮಲ್ಲಿಕಾರ್ಜುನ್ ಫ್ಯಾಮಿಲಿ ಇತ್ತು, 17-18,000 ಮತಗಳ ಅಂತರದಿಂದ ಗೆದ್ದರು. ಅಗೇನ್ 2014 3 ಚುನಾವಣೆಗಳನ್ನು ನೋಡಿ ಗೆಲುವಿನ ಮತಗಳ ಅಂತರ 9,000ದಿಂದ 35,000 ಮಧ್ಯೆ ಇದೆ. ಅಂದರೆ ಕಾಟೆ ಟಕ್ಕರ್ ಇರುತ್ತೆ. ಎರಡೂ ಫ್ಯಾಮಿಲಿಗಳಿಂದಲೇ ಅಭ್ಯರ್ಥಿಗಳನ್ನು ಹಾಕಿದಾಗ ಸುಲಭವಾಗಿ ಇವ್ರು ಗೆದ್ಬಿಟ್ರು ಅಂತಕ್ಕಂಥದ್ದು ಇರಲ್ಲ. 2019ರಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಚೇಂಜ್ ಮಾಡಿ ಮಲ್ಲಿಕಾರ್ಜುನ್ ಫ್ಯಾಮಿಲಿ ಬಿಟ್ಟು ಬೇರೆಯವ್ರಿಗೆ ಕೊಟ್ಟಾಗ ಸಿದ್ದೇಶ್ ಅವರ ಗೆಲುವಿನ ಅಂತರ 1 ಲಕ್ಷ ದಾಟಿತು.
ಈ ಬಾರಿ ಮರಳಿ ಪ್ರಭಾ ಮಲ್ಲಿಕಾರ್ಜುನ್ ನಿಂತಿದ್ದಾರೆ, ಸಿದ್ದೇಶ್ ಅವರ ಪತ್ನಿ ನಿಂತಿದ್ದಾರೆ. ನ್ಯಾಚುರಲಿ ಫೈಟ್ ವಿಲ್ ಬಿ ವೆರಿ ಕ್ಲೋಸ್. 30-40 ಸಾವಿರ ಮತಗಳ ಅಂತರದಿಂದ ಇವ್ರು ಗೆದ್ದರು ಅಷ್ಟೇ, ಅವ್ರು ಗೆದ್ದರು ಅಷ್ಟೇ ಅಂತಕ್ಕಂಥ ರೀತಿಯಲ್ಲಿ ವಿನಯ್ ಕುಮಾರ್ ನಿಂತಾಗ ಏನಾಗಬಹುದು, ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಸಿಗ್ನಿಫಿಕೆನ್ಸ್ ಆಫ್ ವಿನಯ್ ಕುಮಾರ್ ಏನು ಅಂತಂದರೆ, ನೀವು ಎಷ್ಟು ಮತ ಪಡಿಬಹುದು? ಅಲ್ಲ, ನಾನು 60,000 ಮತಗಳಂತ ತೆಗೆದುಕೊಂಡ್ರು ಅಂತ ಅನ್ಕೊಳ್ಳೋಣ. ಕುರುಬರು ಈಗ ಗೆಲ್ತಾರೆ ಅನ್ನೋ ಕ್ಲೇಮ್ ಅವರು ಮಾಡ್ತಾ ಇದ್ದಾರೆ. ಎಲ್ಲರೂ ಪಾಪ ಗೆಲ್ಲಬೇಕು ಅನ್ನುವ ಉತ್ಸಾಹದಲ್ಲೇ ಬರ್ತಾರೆ. ವಿನಯ್ ಕುಮಾರ್ ಕುರುಬರ ಸೈಜಬಲ್ ಮತಗಳನ್ನು ಪಡೆದ್ರೆ ಅದು ಯಾರಿಗೆ ನಷ್ಟ ಆಗುತ್ತೆ, ಅದು ಭಾಳ ಮುಖ್ಯ. ವಿನಯ್ ಕುಮಾರ್ ಗೆಲುವಿನ ಅಂತರದ ಮತಗಳನ್ನು ಏನಾದರೂ ಪಡೆದ್ರೆ, ಈಗ ಅವ್ರು ಪಕ್ಷೇತರಾಗಿ ನಿಲ್ತೀನಿ ಅಂತಕ್ಕಂಥದ್ದನ್ನು ಹೇಳಿರುವಾಗ, ಗೆಲುವಿನ ಮತಗಳು 1 ಲಕ್ಷ ತಗೊಳ್ಳಿ, 1.5 ಲಕ್ಷ ತಗೊಳ್ಳಿ, 50,000 ತೆಗೆದುಕೊಳ್ಳಿ, ಯಾರ ಮತಗಳನ್ನು ತೆಗೆದುಕೊಳ್ತಾರೆ? ಕಾಂಗ್ರೆಸ್ ಮತಗಳನ್ನು ತೆಗೆದುಕೊಳ್ತಾರೆ. ಕುರುಬರು ಟ್ರೆಡಿಷ್ನಲಿ 70% ಕುರುಬರು ವೋಟ್ ಹಾಕೋದು ಯಾರಿಗೆ? ಕಾಂಗ್ರೆಸ್ಗೆ. ಆ ಕಾರಣದಿಂದ ವಿನಯ್ ಕುಮಾರ್ ಚುನಾವಣೆಗೆ ನಿಂತರೆ ಒಂದು ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಅನ್ನುವ ರೀತಿಯಲ್ಲಿ ದಾವಣಗೆರೆಯಲ್ಲಿ ನೋಡಲಾಗ್ತದೆ. ಅವರು ಸಿದ್ದರಾಮಯ್ಯನವರ ಬೆಂಬಲಿಗರಾಗಿ ಟಿಕೆಟ್ ಕೇಳಿದರು. ಯುವಕರಿದ್ದಾರೆ, ಇನ್ಸೈಟ್ಸ್ IAS ಅಕಾಡೆಮಿ ಎಲ್ಲ ಸ್ಥಾಪನೆ ಮಾಡಿರ್ತಕ್ಕಂಥವ್ರು. ಒಬ್ಬ ಯುವಕ ಚುನಾವಣೆಗೆ ನಿಂತಾಗ ಆ ಸಮುದಾಯ ಹೇಗೆ ಸ್ಪಂದಿಸುತ್ತೆ ಅಂತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಏನಾಗಿದೆ ಭಾವನಾ, ಎರಡೂ ಫ್ಯಾಮ್ಲಿಗಳ ಮಧ್ಯೆಯೇ ಟಿಕೆಟ್ ಹಂಚಿಕೆ ಆಗಬೇಕು ಅಂತಕ್ಕಂಥದ್ದು ಕೂಡ ನಿಶ್ಚಿತವಾಗಿ ಕೆಲ ರೀತಿಯ ಅಪಸ್ವರಗಳನ್ನು ಎರಡೂ ಪಾರ್ಟಿಗಳಲ್ಲಿ ಹುಟ್ಟುಹಾಕಿದೆ. ಅದು ಸಿದ್ದೇಶ್ವರ್ ವಿರುದ್ಧವೂ ಕೂಡ ಇತ್ತು, ಅವರದೇ ಪಕ್ಷದಲ್ಲಿತ್ತು. ರೇಣುಕಾಚಾರ್ಯ, ಕರುಣಾಕರ್ ರೆಡ್ಡಿ, ಮಾಡಾಳು ಮಲ್ಲಿಕಾರ್ಜುನ ಇವರೆಲ್ಲರೂ ಕೂಡ ಸಿದ್ದೇಶ್ ಕುಟುಂಬಕ್ಕೆ ಬೇಡ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ಶಾಮನೂರ್ ಕುಟುಂಬದ ವಿರುದ್ಧ ಬೇಡ ಅಂತ ಹೇಳುವ ಧೈರ್ಯ ಕಾಂಗ್ರೆಸ್ನಲ್ಲಿ ಯಾರಿಗಿಲ್ಲ. ಯಾಕಂದರೆ ಅನೇಕ ನೀವು ಕ್ಯಾಂಡಿಡೇಟ್ಗಳು ದಾವಣಗೆರೆಯಲ್ಲಿ ನೋಡಿ, ಹಿಂಗೆ ಹೇಳಿದವರೆಲ್ಲ ಸೋತೋಗಿದ್ದಾರೆ. ಆ ಶಕ್ತಿ ಅದು ಪೊಲಿಟಿಕಲ್ ಸಾಮರ್ಥ್ಯ, ನಾನು ಅದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿನಯ್ ಕುಮಾರ್ ಕುರುಬ ಸಮುದಾಯದಿಂದ ಬಂದು ಚುನಾವಣೆಗೆ ನಿಲ್ಲೋದ್ರಿಂದ ದಾವಣಗೆರೆಯ ಈ ಕಣ ಏನಿದೆ ಇದು ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ವಿನಯ್ ಕುಮಾರ್ ಎಷ್ಟು ಓಟ್ ಹೊಡಿತಾರೆ? ಲೋಕಸಭಾ ಚುನಾವಣೆಯಲ್ಲಿ ವಿನಯ್ ಕುಮಾರ್ ಸ್ಪರ್ಧೆ ಸಿಗ್ನಿಫಿಕೆಂಟ್ ಅಂತ ಅನ್ಸುತ್ತಾ? ನ್ಯಾಚುರಲಿ ನೀವು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಲೋಕಸಭಾ ಜನಾನು ಇವಾಗ ಓಟ್ ಹಾಕ್ತಿದ್ದಾರೆ ಅಂದ್ರೆ ಯಾರು ನೋಡಿ ಓಟ್ ಹಾಕ್ತಾರೆ? ಇದ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಥವಾ ಬಿಜೆಪಿ ಅಧಿಕಾರಕ್ಕೆ ಬರಬೇಕು? ಗೆಲ್ಲುವ ಅಂತರದ ಈಗ ವಿನಯ್ ಕುಮಾರ್ ಗೊತ್ತಿಲ್ವಾ, ನಾನು 3rd ಕ್ಯಾಂಡಿಡೇಟ್ ಆಗಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ವೈ ಈಸ್ ಕಾಂಟೆಸ್ಟಿಂಗ್? ಅಲ್ಲ, he have his own reasons. He doesn't have any reason. He has to teach a lesson to somebody. Okay. ಅದು ಯಾರಿಗೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ನೀವು ಪಾರ್ಟಿಯಿಂದ, ಈಗ ವಿನಯ್ ಕುಮಾರ್ ಏನು ಕಾಂಗ್ರೆಸ್ನಿಂದ ಬಹಳ ಬೆಳೆದು ಬಂದ ನಾಯಕ ಅಲ್ಲ, ವೈಯಕ್ತಿಕವಾಗಿ ತನ್ನ ವರ್ಚಸ್ಸನ್ನು ಗಳಿಸ್ಕೊಂಡು ಚುನಾವಣೆಗೆ ನಿಲ್ತಾ ಇರ್ತಕ್ಕಂಥ ಒಬ್ಬ ನಾಯಕ. ಹೀಗಾಗಿ ವಿನಯ್ ಕುಮಾರ್ ಚುನಾವಣೆಗೆ ನಿಲ್ಲೋದ್ರಿಂದ, ಈಗ SS ಮಲ್ಲಿಕಾರ್ಜುನ್ ವಿನಯ್ ಕುಮಾರ್ ಅವರನ್ನು ಸಿದ್ದರಾಮಯ್ಯ ಬಳಿ ಕರ್ಕೊಂಡು ಹೋದರು, ಅವ್ರು ಹಿಂದೆ ತೆಗೆದುಕೊಳ್ತಾರೆ, ಫೋಟೋ ವೈರಲ್ ಆಯಿತು. ಯಾರೋ ಹೇಳಿದರು ಇಲ್ಲ ಅದೇ ಕಾರಣಕ್ಕಾಗಿ ವಿನಯ್ ಕುಮಾರ್ ನಿಲ್ತಾ ಇದ್ದಾರೆ, ನಾನು ಘೋಷಣೆ ಮಾಡುವ ಮೊದಲೇ ಯಾಕೆ ನೀವು ಅನೌನ್ಸ್ ಮಾಡಿದ್ರಿ ಅನ್ನುವ ಕಾರಣದಿಂದ ಅಂತ. ವಿನಯ್ ಕುಮಾರ್ ಒಂದು ವೇಳೆ ಕುರುಬ ಸಮುದಾಯದ ಮತಗಳನ್ನು ತೆಗೆದುಕೊಂಡ್ರೆ, ಎಷ್ಟೇ ತೆಗೆದುಕೊಳ್ಳಿ, ಅದು ಎಷ್ಟು ತೆಗೆದುಕೊಳ್ತಾರೆ ಅನ್ನೋದು ಈ ಶಾಮನೂರು ಮತ್ತು ಸಿದ್ದೇಶ್ ಅವರ ನಡುವಿನ ಫೈಟ್ನಲ್ಲಿ ಸಿಗ್ನಿಫಿಕೆಂಟ್ ಆಗುತ್ತೆ. ಯಾಕಂದರೆ ಗೆಲುವಿನ ಅಂತರ ತುಂಬ ಕಡಿಮೆ. ನಿಮ್ಗೆ 2 ಲಕ್ಷ ಮತಗಳ ಅಂತರದಿಂದ ಗೆಲ್ಲುವಾಗ ನೀವು ಯಾರೋ ಕ್ಯಾಂಡಿಡೇಟ್ ಹಾಕಿದರೆ ಭಾಳ ಫರಕ್ ಬೀಳಲ್ಲ. ಅಂತರದ ಕಡಿಮೆ ಇದ್ದಾಗ ನಿಶ್ಚಿತವಾಗಿ ಯಾರಿಗೆ ಲಾಭ, ಯಾರಿಗೆ ಮತ್ತು ವೋಟಿಂಗ್ ಪ್ಯಾಟರ್ನ್, ಇಬ್ಬರು ಸಾದ್ರ ಲಿಂಗಾಯತರು ವೋಟ್ ಹೊಡಿತವೆ ನಿಶ್ಚಿತವಾಗಿ. ಉಳಿದ ಲಿಂಗಾಯತರು ಯಾರಿಗೆ ಹಾಕ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಮುಸ್ಲಿಂ ಮತಗಳನ್ನು ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ. ಕುರುಬ ಮತಗಳನ್ನು 90% ಕಾಂಗ್ರೆಸ್ ಪಡೆದುಕೊಂಡ್ರೆ ಕಾಂಗ್ರೆಸ್ ಗೆಲುವು ಸಾಧಿಸಬೇಕು. ಅದರಲ್ಲಿ ವಿನಯ್ ಕುಮಾರ್ ಏನಾದರೂ ಇನ್ರೋಡ್ಸ್ ಮಾಡಿದರೆ ಕಾಂಗ್ರೆಸ್ಸಿಗೆ ಕಷ್ಟ ಆಗುತ್ತೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.